ಸುರೇಶ್ ಈ ದಿನ ಭಾರತ ದೇಶದಲ್ಲಿ ಒಂದು ಬಹಳ ದೊಡ್ಡ ಸುದಿನ. ಸ್ವತಂತ್ರ ಬಂದಾಗಲಿಲ್ಲ ಸುಮಾರು 75 ವರ್ಷದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹಿಂದೂ ಚಿಂತನೆ, ಹಿಂದೂ ಸಂಸ್ಕೃತಿ ರಕ್ಷಣೆ, ನಿರ್ಮಾಣ ಹಾಗೂ ನಮ್ಮ ಸಂಸ್ಕೃತಿ ಬೆಳವಣಿಗೆ, ದೇಶದ ಸರ್ವಾನುಮತ ಅಭಿವೃದ್ಧಿಗಾಗಿ ಚಿಂತನೆ ಮಾಡುವಂತಹ ಒಂದು ಪ್ರಧಾನಿ ಮೊಟ್ಟ ಮೊದಲನೇ ಬಾರಿಗೆ 3ನೇ ಸೇರಿ ಆಯ್ಕೆ ಆಗಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷದ 3ನೇ ಕಡೆ. ಇದಕ್ಕೆ ಮೊದಲು ನೆಹರು ಅವರು ಮಾತ್ರ ಆಗಿದ್ದರು. ಅವ್ರ ಚಿಂತನೆ, ಅವ್ರ ವಿಧಾನ ಎಲ್ಲ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಗಿತ್ತು. ದೇಶ ಅಭಿವೃದ್ಧಿ ಅಷ್ಟರಲ್ಲೇ ಇತ್ತು. ಆದರೆ ಇವತ್ತಿನ ದಿನ ಮೋದಿಯವರ ಈ ಒಂದು ನೇತೃತ್ವದಲ್ಲಿ ಇಡೀ ಸಮಾಜ ಅವರನ್ನು ಒಪ್ಪಿಕೊಂಡಿದೆ. ದೇಶದ 37 ಪಕ್ಷಗಳು ಇಂಡಿಯಾ ಅಂತ ಹೇಳಿ ಒಂದು ಕೂಟ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಸೇರಿ ವಿದೇಶಿ ಶಕ್ತಿಗಳ ಪಡ್ಕೊಂಡು ಅವ್ರ ಶಕ್ತಿಗಳೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ರು ಕೂಡ ಅವರು ಕೇವಲ 244 ಸೀಟ್ ಗಳಿಸಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ಒಂದೇ 244 ಸೀಟ್ಗಳು ಗಳಿಸಿದೆ. ಹಾಗೂ NDA ಒಕ್ಕೂಟ 294 ಸೀಟು ಈಗಾಗಲೇ ಮೈತ್ರಿಯ ದೊಡ್ಡ ಪಕ್ಷಗಳಾದಂಥ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಅವರು ಅವರ ಸಹಮತ ತೋರಿಸಿದ್ದಾರೆ. ಅವ್ರ ಬೆಂಬಲ ಸದಾ ಇರುತ್ತೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಮೈತ್ರಿ ಬಿಟ್ಟೋಗೋದಿಲ್ಲ. ದೇಶದ ಅಭಿವೃದ್ಧಿ ಭಾರತೀಯ ಜನತಾ ಪಕ್ಷ NDA ಮಾತ್ರ ಆಗುತ್ತೆ. ಈ ದೇಶದ ಅಭಿವೃದ್ಧಿಗೆ ನಾವು ಅರಿಶೆ ಮಾಡಲ್ಲ ಅಂತ ಅವರು ಮಾತು ಕೊಟ್ಟು ನಿನ್ನೆ ತಿಳಿಸಿದ್ದಾರೆ. ಅದೇ ಥರ ಇವತ್ತು 4 ಗಂಟೆಗೆ ಅವರು ಸಭೆಗೆ ಬರ್ತಾ ಇದ್ದಾರೆ. ಈಗಾಗಲೇ ಎಲ್ಲರೂ ಸ್ಟೇಟ್ ಕ್ಯಾಪಿಟಲ್ ಬಿಟ್ಟು ಡೆಲ್ಲಿಗೆ ಪ್ರವಾಸ ಶುರು ಮಾಡಿದ್ದಾರೆ. ಅವ್ರ ಪ್ರವಾಸ ಸೇರಿ 4 ಗಂಟೆಗೆ ಅವರೊಂದು ಮೀಟಿಂಗ್ ನಡೆಯುತ್ತೆ. ಆ ಸಭೆಯಲ್ಲಿ ನಿರ್ಣಯಗಳಾಗುತ್ತೆ. ಅವರು ಸಂಪೂರ್ಣ ಮೊದಲು ಒಂದು ಪತ್ರ ಕೊಡುವಂಥ ಒಂದು ಸನ್ನಿವೇಶ ಇದೆ. ಅದಾದ ಮೇಲೆ ಪ್ರೆಸಿಡೆಂಟ್ ಹುದ್ದೆಗೆ ಸೇರ್ಬೋದು ಅಂತೇಳಿ ನಾವು ಊಹಿಸ್ಕೊಂಡಿದ್ದೀವಿ. ಜೈ ಶ್ರೀರಾಮ್. ಇನ್ನೊಂದು ವಿಷಯ ಏನಂದರೆ, ನಮ್ಮ ನರೇಂದ್ರ ಮೋದಿಜಿ ವಿಶ್ವಗುರು ಏನಿದ್ದಾರೆ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾ ಇದ್ದಾರೆ. 292 ಆ 292ರಲ್ಲಿ ನಮ್ಮ ಕೋಲಾರ ಕೂಡ ಒಂದಾಗಿರೋದು ಅದು ನನಗೆ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. 2+2 19 ಸೀಟ್ ಬಂದಿದೆ. ಅದು ನಮ್ಗೆ ಸಂತೋಷ. ಅದು ಇನ್ನೂ ಬಂದು ನಮ್ಮ ಪ್ರಧಾನಿ ಮೋದಿಜಿ ಅವರು 3ನೇ ಬಾರಿ ಆಗಿರೋದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಇನ್ನೊಂದು ಮಲ್ಲೇಶ್ ಬಾಬು 70,000 ಮತದಿಂದ ಗೆದ್ದಿದ್ದಾರೆ. ಅದು ನಮ್ಮ ಮುಳವಾಡ ತಾಲೂಕಲ್ಲಿ 32,000 ಅತಿ ಹೆಚ್ಚು. ಇಡೀ 8 ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಗೆದ್ದಿರೋದು ಅಂದರೆ ನಮ್ಮ ಮುಳವಾಡ. ಮೊನ್ನೆ ಸಲ 55 ಬಂದಿತ್ತು, ಈ ಸಲ 37 ಬಂದಿದೆ. ಆದರೆ ಇನ್ನೊಂದು ವಿಷಯ, ನಮ್ಮ ಮೋದಿಯವ್ರನ್ನ ನಮ್ಮ BJP ಪಾರ್ಟಿಯನ್ನು ಆಯ್ಕೆ ಮಾಡಿದ್ದಾರೆ. ದೇಶ ಮತದಾರರಿಗೆ ಈ ವಾಹಿನಿ ಮುಖಾಂತರ ನಮ್ಮ BJP ವತಿಯಿಂದ ಧನ್ಯವಾದಗಳು ಹೇಳ್ತೀವಿ. ಏನು ಇವರು ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಹೇಳ್ತಾ ಇದ್ದಾರೆ. 70 ವರ್ಷದಿಂದ ಗರೀಬಿ ಆಟೋ ಅಂತ ಸ್ವತಂತ್ರ ಬಂದಾಗ ಏನು ತಗೊಂಡ್ರು, ಆ 70 ವರ್ಷದಲ್ಲಿ ಇವರು ಗರೀಬಿ ಆಟೋ ಅಂತ ಮಾಡಿದ್ದು ಏನೂ ಇಲ್ಲ. ಬಡತನ ಅನ್ನೋದು ಇನ್ನೂ ಇದೆ. ಆದರೆ ಮೋದಿ ಬಂದ ಮೇಲೆ ಅನೇಕ ಕಾರ್ಯಕ್ರಮಗಳು ಮಾಡಿ ಜನರಿಗೆ ಹತ್ತಿರವಾಗಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಇವಾಗ ಅವೆಲ್ಲ ನಡೀತದೆ ಅಂತೇಳಿ ನಮಗೆ ಈ BJP ಪಾರ್ಟಿ ಬಂದು ನಮಗೆ ಅನೇಕ NDA ಕೂಟದಿಂದ ನಮಗೆ ಬೆಂಬಲ ಇರೋದ್ರಿಂದ ನಾವು ಅನೇಕ ಕಾರ್ಯಕ್ರಮಗಳು ಮೋದಿಯವರು BJP ವತಿಯಿಂದ ಮಾಡ್ತಾರೆ. ಇಷ್ಟೇಳಿ ಧನ್ಯವಾದ.